ನಿಗಮ ಮಂಡಳಿಗಳ ನೇಮಕ ವಿಚಾರ ಅಂತಿಮ ಹಂತಕ್ಕೆ ಬಂದಿದೆ. ಮಾನ್ಯ ಮುಖ್ಯಮಂತ್ರಿಗಳು ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಇಬ್ರು ಕೂಡ ಹೈಕಮಾಂಡ್ ಮಟ್ಟದಲ್ಲಿ ಇದಕ್ಕೊಂದು ತಾರ್ಕಿಕ ಅಂತ್ಯವನ್ನ ಪಡೆಯಬೇಕು ಅಂತೇಳಿ ನಿನ್ನೆ ತಡರಾತ್ರಿವರೆಗೂ ಕೂಡ ಮೀಟಿಂಗ್ ಆಗಿತ್ತು ಹೈಕಮಾಂಡ್ ನಾಯಕರ ಜೊತೆಯಲ್ಲಿ ಸಿಎಂ ಮತ್ತೆ ಡಿಸಿಎಂ. ಈಗ ಅಂತಿಮ ಹಂತಕ್ಕೆ ನಿಗಮ ಮಂಡಳಿಗಳ ನೇಮಕ ವಿಚಾರ ಬಂದಿದೆ ಅನ್ನೋದು ಈಗ ಮಾಹಿತಿ ಸಿಗ್ತಾ ಇದೆ. 35 ಶಾಸಕರಿಗೆ ನಿಗಮ ಮಂಡಳಿ ಪಟ್ಟಿಗೆ ಫೈನಲ್ ಟಚ್ ಅನ್ನ ಕೊಟ್ಟಿದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ. 35 ಶಾಸಕರ ಪಟ್ಟಿಯನ್ನ ಸಿಎಂ ಸಿದ್ದರಾಮಯ್ಯ ಮತ್ತೆ ಡಿಕೆ ಸಿದ್ಧಪಡಿಸಿದ್ದಾರೆ. ದೆಹಲಿಯ ಡಿಸಿಎಂ ಡಿಕೆಶಿ ನಿವಾಸದಲ್ಲಿ ಸಮಾಲೋಚನೆ ಕೂಡ ಮಾಡಿದ್ದಾರೆ. ಇವತ್ತೇ ನಿಗಮ ಮಂಡಳಿ ಪಟ್ಟಿ ಜೊತೆ ಬೆಂಗಳೂರಿಗೆ ವಾಪಸ್ ಬರ್ತಾರೆ ಮುಖ್ಯಮಂತ್ರಿಗಳು ಮತ್ತೆ ಉಪಮುಖ್ಯಮಂತ್ರಿಗಳು. ಒಟ್ಟು 3 ಹಂತದಲ್ಲಿ ನಡೆಯಲಿರುವ ನಿಗಮ ಮಂಡಳಿ ನೇಮಕಾತಿ. ಮೊದಲ ಹಂತದಲ್ಲಿ ಶಾಸಕರಿಗೆ ಸ್ಥಾನಮಾನವನ್ನ ನೀಡುವ ಸಾಧ್ಯತೆ ಇದೆ. 2ನೇ ಹಂತದಲ್ಲಿ ಕಾರ್ಯಕರ್ತರನ್ನ ಪರಿಗಣಿಸುವ ಸಾಧ್ಯತೆ ಇದೆ. ಸಿದ್ದರಾಮಯ್ಯನವರು ಮೊದಲ ಹಂತದಲ್ಲಿ ಶಾಸಕರನ್ನ ಪರಿಗಣಿಸಬೇಕು ಅಂತೇಳಿ ಹೇಳಿದ್ರು. ಹಲವಾರು ಶಾಸಕರು ಈಗ ನಿಗಮ ಮಂಡಳಿ ಕೊಟ್ಟು ಆ ನಂತರ ನಮ್ಮನ್ನ ಮಂತ್ರಿ ಮಾಡೋದಾದ್ರೆ ಓಕೆ ಅಂತೇಳಿ ಹೇಳಿದ್ರು. ಈ ನಿಟ್ಟಿನಲ್ಲಿ ಅವರನ್ನ ಸಮಾಧಾನ ಪಡಿಸುವ ನಿಟ್ಟಿನಲ್ಲಿ ಆರಂಭದಲ್ಲಿ ನಿಗಮ ಮಂಡಳಿಯನ್ನ ಕೊಟ್ಟು ಆ ನಂತರ ನೋಡೋಣ ಅನ್ನುವ ಲೆಕ್ಕಾಚಾರದಲ್ಲಿ ಹೈಕಮಾಂಡ್ ಇದೆ. ಸುಮಾರು ಆರಂಭದ ಹಂತದಲ್ಲಿ 35 ಜನ ಶಾಸಕರನ್ನ ನಿಗಮ ಮತ್ತು ಮಂಡಳಿಗೆ ನೇಮಕ ಮಾಡ್ತಾರೆ. ಅದಾದ ನಂತರ 2ನೇ ಹಂತ ಮತ್ತು 3ನೇ ಹಂತದಲ್ಲಿ ನಿಗಮ ಮತ್ತು ಮಂಡಳಿಗೆ ನೇಮಕಾತಿ ನಡೆಯುತ್ತೆ. ಆಗ ಪಕ್ಷದ ಕಾರ್ಯಕರ್ತರನ್ನು ಕೂಡ ಪರಿಗಣಿಸುವಂತ ಸಾಧ್ಯತೆಗಳಿದೆ. ಬಹುಶಃ ಇವತ್ತೇ ನಿಗಮ ಮಂಡಳಿಗಳಿಗೆ ಮೊದಲ ಹಂತದಲ್ಲಿ ಯಾರ್ಯಾರು ಅಧ್ಯಕ್ಷರು ಅನ್ನೋದನ್ನ ಇವತ್ತೇ ಫೈನಲ್ ಮಾಡುವಂತ ಸಾಧ್ಯತೆ ಇದೆ. ಕಾದು ನೋಡಬೇಕಾಗಿದೆ. ಈ ಎಲ್ಲವನ್ನು ಕೂಡ ನಿಭಾಯಿಸಿದ್ದೇ ಆದರೆ ಇದಕ್ಕೊಂದು ತಾರ್ಕಿಕ ಅಂತ್ಯ ಸಿಕ್ಕಿದ್ದೇ ಆದರೆ ಮುಂದಿನ ದಿನಗಳಲ್ಲಿ ಲೋಕಸಭಾ ಚುನಾವಣೆ ಹತ್ತಿರ ಇರೋದ್ರಿಂದ ಇದು ಅನುಕೂಲ ಆಗ್ಬೋದು. ಇದನ್ನು ಇದೇ ರೀತಿಯಾಗಿ ಕಂಟಿನ್ಯೂ ಮಾಡ್ಕೊಂಡು ಹೋದರೆ ಪಕ್ಷಕ್ಕೂ ಕೂಡ ಇದರಿಂದ ಹಿನ್ನಡೆ ಆಗುವಂಥ ಸಾಧ್ಯತೆ ಇದೆ. ನೀವೇನು ನೋಡ್ತಾ ಇದ್ದೀರಲ್ಲ, ಸಂಭಾವ್ಯರು ಯಾರ್ಯಾರು ನಿಗಮ ಮಂಡಳಿಗಳಲ್ಲಿ ಇವತ್ತು ಫೈನಲ್ ಟಚ್ ಸಿಗ್ಬೋದು ಅನ್ನೋದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಸದ್ಯಕ್ಕಂತೂ ಕಾಂಗ್ರೆಸ್ನಲ್ಲಿ ಕಗ್ಗಂಟಾಗಿದ್ದಂಥ ನಿಗಮ ಮಂಡಳಿ ಇವತ್ತು ಸಡಿಲ ಆಗಬಹುದು. ಇವತ್ತು ಫೈನಲ್ ಪಿಕ್ಚರ್ ಗೊತ್ತಾಗಬಹುದು. ಮತ್ತಷ್ಟು ಮಾಹಿತಿಯೊಂದಿಗೆ ನನ್ನ ಸೀನಿಯರ್ ಕಲೀಗ ವಿಜಯ್ ಈಗ ಲೈವ್ ಕನೆಕ್ಟ್ ಆಗಿದ್ದಾರೆ. ವಿಜಯ್, ಇವತ್ತೊಂದು ತಾರ್ಕಿಕ ಅಂತ್ಯ ಸಿಗುತ್ತಾ ನಿಗಮ ಮಂಡಳಿಗಳಿಗೆ ನೇಮಕದ ವಿಚಾರ? ರಂಜಿತ್, ನಿಗಮ ಮಂಡಳಿ ನೇಮಕ ಸಂಬಂಧಪಟ್ಟಂತೆ ಪಟ್ಟಿ ಬಹುತೇಕ ಅಂತಿಮ ಆಗಿರುವಂಥದ್ದು. ಇಂದು ಈಗಾಗಲೇ ಕೂಡ ನಿನ್ನೆ ತಡರಾತ್ರಿ ಡಿಕೆಶಿ ಅವರ ನವದೆಹಲಿಯ ನಿವಾಸದಲ್ಲಿ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಇಬ್ಬರು ಕೂಡ ಅಂತಿಮ ಪಟ್ಟಿಗೆ ಒಂದು ರೂಪುರೇಷೆಯನ್ನು ಕೊಟ್ಟಿರುವಂಥದ್ದು. 35 ಶಾಸಕರ ಪಟ್ಟಿಯನ್ನು ಅಂತಿಮಗೊಳಿಸಿರುವಂಥದ್ದು. ಇದು ಹೈಕಮಾಂಡ್ನ ಒಂದು ಅಂತಿಮ ಒಪ್ಪಿಗೆ ಮಾತ್ರ ಬಾಕಿ ಇರುವಂಥದ್ದು. ಅಂದರೆ ಬಹುತೇಕವಾಗಿ ಒಪ್ಪಿಗೆ ಕೊಟ್ಟಿರುವಂಥದ್ದು. ಸಿಎಂ ಮತ್ತು ಡಿಕೆ ಶಿವಕುಮಾರ್ ಪಟ್ಟಿಯ ಸಮೇತ ದೆಹಲಿಗೆ ತೆರಳಿದ್ರು. ಅದರಲ್ಲಿ ಒಂದಷ್ಟು ಬದಲಾವಣೆ ಮಾಡಿ 35 ಶಾಸಕರಿಗೆ ನಿನ್ನೆ ತಡರಾತ್ರಿ ಡಿಕೆಶಿ ಅವರ ದೆಹಲಿಯ ನಿವಾಸದಲ್ಲಿ ಒಟ್ಟಿಗೆ ಕುಳಿತು ಪಟ್ಟಿಯನ್ನು ಅಂತಿಮಗೊಳಿಸಿ ಹೈಕಮಾಂಡ್ ನಾಯಕರ ಜೊತೆ ಕೂಡ ಮಾತುಕತೆ ನಡೆಸಿರುವಂಥದ್ದು. ಬಹುತೇಕ ಅಂತಿಮ ಆಗಿರುವಂಥದ್ದು. ಇಂದು ಮಧ್ಯಾಹ್ನ ನಂತರ ಬೆಂಗಳೂರಿಗೆ ಬರುವಂಥದ್ದು. ಪಟ್ಟಿಯ ಸಮೇತ ವಾಪಸ್ ಬೆಂಗಳೂರಿಗೆ ಆಗಮಿಸಲಿದ್ದಾರೆ. ಅದಾದ ಬಳಿಕ ಪಟ್ಟಿ ಬಿಡುಗಡೆಗೊಳಿಸಲಿದ್ದಾರೆ. ಈ 35 ಶಾಸಕರಿಗೆ ಬಹುತೇಕವಾಗಿ ಹಿರಿಯ ಶಾಸಕರು 2-3 ಬಾರಿ ಆಗಿರುವಂತಹ ಆಯ್ಕೆ ಆಗಿರುವಂತಹ ಶಾಸಕರಿಗೆ ನಿಗಮ ಮಂಡಳಿ ನೇಮಕ ಸಂಬಂಧಪಟ್ಟಂತೆ ಇಂದು ರಾತ್ರಿ ಆದೇಶ ಹೊರಬೀಳುವಂತಹ ಸಾಧ್ಯತೆ ಇರುವಂಥದ್ದು. ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಮ್ಮ ಬೆಂಬಲಿಗ ಶಾಸಕರು ಮತ್ತು ಡಿಕೆ ಶಿವಕುಮಾರ್ ಅವರು ತಮ್ಮ ಬೆಂಬಲಿಗ ಶಾಸಕರಿಗೆ ಕೊಡಿಸುವ ನಿಟ್ಟಿನಲ್ಲಿ ಒಂದಷ್ಟು ಸರ್ಕಸ್ ಆಯಿತು. ಅದಾದ ಬಳಿಕ ಪಟ್ಟಿಗೆ ಅಂತಿಮ ಒಂದು ಅಂತಿಮ ಸಿಗ್ನೇಚರ್ ಅನ್ನು ಹಾಕಿರುವಂಥದ್ದು, ಅಂತಿಮ ಆಯ್ಕೆ ಆಗಿರುವಂಥದ್ದು. ಜೊತೆಗೆ ಇದರ ಜೊತೆಗೆ ನಿಗಮ ಮಂಡಳಿಯ ಜೊತೆಗೆ ಕೆಪಿಸಿಸಿಯ ಪುನರ್ರಚನೆ ಕೂಡ ಅಂದರೆ ಕಾರ್ಯಾಧ್ಯಕ್ಷರುಗಳ ನೇಮಕ ಸಂಬಂಧಪಟ್ಟಂತೆ ಕೂಡ ಅಂತಿಮ ಆಗಿರುವಂಥದ್ದು. ಬಹುತೇಕವಾಗಿ ಇಂದು ಅಥವಾ ನಾಳೆ ನಿಗಮ ಮಂಡಳಿ ನೇಮಕ ಆಯ್ಕೆ. ವಿಜಯ್, ನಿಮ್ಮನ್ನ ಮತ್ತೆ ನಾನು ಮಾತನಾಡಿಸ್ತೀರಿ. ನಿಗಮ ಮಂಡಳಿಯ ನೇಮಕ ಒಂದು ಕಡೆಯಲ್ಲಾದ್ರೆ ಕೆಪಿಸಿಸಿ ಪುನರ್ರಚನೆ ವಿಚಾರವೂ ಕೂಡ ಇವತ್ತೇ ಫೈನಲ್ ಆಗುವ ಸಾಧ್ಯತೆ ಇದೆ ಹೈಕಮಾಂಡ್ ನಾಯಕರ ಜೊತೆಯಲ್ಲಿ. ರಾಜ್ಯದ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಸೇರಿದಂತೆ ವೇಣುಗೋಪಾಲ್ ಹಾಗೆ ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯನವರು ಇವರೆಲ್ಲರೂ ಕೂಡ ಸೇರಿ ಒಮ್ಮತದ ತೀರ್ಮಾನಕ್ಕೆ ಒಂದು ಫೈನಲ್ ಟಚ್ ಬಹುಶಃ ಬಂದಾಗೆ ಕಾಣಿಸ್ತಾ ಇದೆ. ಇವತ್ತೇ ಕೆಪಿಸಿಸಿ ಪುನರ್ರಚನೆ ವಿಚಾರವೂ ಕೂಡ ಇವತ್ತೇ ಪಕ್ಕ ಆಗಬಹುದು. ಯಾರ್ಯಾರು ಅನ್ನೋದನ್ನೆಲ್ಲ ನಾವು ಬಹಳ ಕ್ಲಿಯರ್ ಆಗಿ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಹೋದ್ರೆ ಇಲ್ಲಿ ಯಾರನ್ನು ಪರಿಗಣಿಸ್ತಾರೆ ಅನ್ನೋದು ಭಾರಿ ಕುತೂಹಲ ಆಗುತ್ತೆ. ಯಾಕಂತ ಹೇಳಿದ್ರೆ ಈಗ ಇದ್ದಂಥ ಕೆಪಿಸಿಸಿ ಪದಾಧಿಕಾರಿಗಳು ಹೆಚ್ಚಿನವರು ಮಂತ್ರಿಗಳಾಗಿದ್ದಾರೆ. ಮಂತ್ರಿಗಳಾಗಿರುವಂಥ ಹಿನ್ನೆಲೆಯಲ್ಲಿ ಅವರ ಹುದ್ದೆಯನ್ನ ಬೇರೆಯವರಿಗೆ ಕೊಟ್ಟು ಯಾರು ಆಕಾಂಕ್ಷಿಗಳಿದ್ದಾರೆ ಅವರನ್ನ
ಸಮಾಧಾನ ಪಡಿಸುವಂತ ಲೆಕ್ಕಾಚಾರ ಕಾಂಗ್ರೆಸ್ ನಾಯಕರದ್ದಾಗಿದೆ. ಆ ನಿಟ್ಟಿನಲ್ಲಿ ನಿಗಮ ಮಂಡಳಿ ಮತ್ತೆ ಕೆಪಿಸಿಸಿ ಪದಾಧಿಕಾರಿಗಳ ವಿಚಾರ ಇವತ್ತು ಒಂದೇ ಹಂತದಲ್ಲಿ ಕ್ಲಿಯರ್ ಆಗುತ್ತೆ. ಆ ಮೂಲಕ ಇಷ್ಟು ದಿನಗಳ ಕಾಲ ಈ ಎಲ್ಲ ಗೊಂದಲಗಳೇ ಏನಿತ್ತು, ಅಸಮಾಧಾನ ಏನಿತ್ತು, ಅದೆಲ್ಲದಕ್ಕೂ ಕೂಡ ಹೈಕಮಾಂಡ್ ಮುಲಾಮು ಹಚ್ಚುವ ಸಾಧ್ಯತೆ ಇದೆ. ಅಗೈನ್ ಲೈವ್ ನಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಪ್ರತಿನಿಧಿ ವಿಜಯ್. ಒಂದು ನಿಗಮ ಮಂಡಳಿ ಇವತ್ತು ಬಹುತೇಕ ಪಕ್ಕ ಆಗತ್ತೆ, ಮತ್ತೊಂದು ಕೆಪಿಸಿಸಿ ಪುನರ್ರಚನೆ ಅದು ಕೂಡ ಇವತ್ತೇ ಫೈನಲ್ ಆಗತ್ತಾ? ಏನ್ ವಿವರ ಇದೆ ವಿಜಯ್? ರಂಜಿತ್, ನಿಗಮ ಮಂಡಳಿಯ ನೇಮಕದ ಜೊತೆಗೆ ಬಹಳ ಪ್ರಮುಖವಾಗಿ ಕೆಪಿಸಿಸಿಯ ಪುನರ್ರಚನೆ ವಿಚಾರ ಸಂಬಂಧಪಟ್ಟಂತೆ ಕೂಡ ಈಗಾಗಲೇ ಕೂಡ ಅಂತಿಮ ಆಗಿರುವಂಥದ್ದು. ಹೈಕಮಾಂಡ್ ನಾಯಕರ ಜೊತೆ ಕೆಪಿಸಿಸಿ ಪುನರ್ರಚನೆ ಕಾರ್ಯಾಧ್ಯಕ್ಷರುಗಳ ಯಾರ್ಯಾರು ನೇಮಕ ಮಾಡಬೇಕು ಅನ್ನೋ ಬಗ್ಗೆ ಈಗಾಗಲೇ ಕೂಡ ಅಂತಿಮ ಹಂತಕ್ಕೆ ಬಂದಿರುವಂಥದ್ದು. ಬಹಳ ಪ್ರಮುಖವಾಗಿ ನಿಗಮ ಮಂಡಳಿ ನೇಮಕ ಸಾಕಷ್ಟು ಪ್ರಾಮುಖ್ಯತೆ ಪಡ್ಕೊಂಡಿರುವಂಥದ್ದು. ನಿಗಮ ಮಂಡಳಿ ನೇಮಕ ಇಂದು ಸಂಜೆ ಒಳಬೀಳುತ್ತೆ. ಜೊತೆಗೆ ಕೆಪಿಸಿಸಿ ಪುನರ್ರಚನೆ ಅಂದರೆ ಪ್ರಚಾರ ಸಮಿತಿ ಅಧ್ಯಕ್ಷ ಸ್ಥಾನ ಕೂಡ ಈಗಾಗಲೇ ಕೂಡ ಎಂ ಬಿ ಪಾಟೀಲ್ ಬಳಿ ಇರುವಂಥದ್ದು. ಅವರ ಬದಲಿಗೆ ಜಗದೀಶ್ ಶೆಟ್ಟರ್ ಕೊಡಬೇಕು ಅಂತ ಕೂಡ ಪ್ಲಾನ್ ಆಗಿರುವಂಥದ್ದು. ಅದೇ ರೀತಿ ಕೆಪಿಸಿಸಿ ಕಾರ್ಯಾಧ್ಯಕ್ಷರುಗಳ 3 ಕಾರ್ಯಾಧ್ಯಕ್ಷರ ನೇಮಕ ಸಂಬಂಧಪಟ್ಟಂತೆ ಕೂಡ ಒಂದು ಏನು ಅದು ಪಟ್ಟಿಗೆ ಹೈಕಮಾಂಡ್ ಓಕೆ ಕೊಟ್ಟಿರುವಂಥದ್ದು. ಮುಂದಿನ ಲೋಕಸಭಾ ಚುನಾವಣೆಯನ್ನ ಗಮನದಲ್ಲಿ ಇಟ್ಕೊಂಡಿರುವಂತಹ ಕಾಂಗ್ರೆಸ್ ಹೈಕಮಾಂಡ್ ಮತ್ತು ರಾಜ್ಯ ಕಾಂಗ್ರೆಸ್, ಅದರಲ್ಲೂ ಸಿಎಂ ಮತ್ತು ಡಿಸಿಎಂ ಕೆಪಿಸಿಸಿ ಈ ಪುನರ್ರಚನೆಗೆ ಮುಂದಾಗಿರುವಂಥದ್ದು. ಜೊತೆಗೆ 35 ಶಾಸಕರಿಗೆ ಅಂದ್ರೆ ಈ ಬಾರಿ ಕಾರ್ಯಕರ್ತರಿಗೆ ಅನುಮಾನ 35 ಶಾಸಕರಿಗೆ ನಿಗಮ ಮಂಡಳಿ ಕೊಡ್ತಾ ಇರುವಂಥದ್ದು ಮುಂದಿನ ಲೋಕಸಭಾ ಚುನಾವಣೆ. ಅದರ ಜೊತೆಗೆ ಶಾಸಕರ ಅಸಮಾಧಾನವನ್ನು ತಡಿಸುವ ನಿಟ್ಟಿನಲ್ಲಿ ಈ ಒಂದು ಸರ್ಕಸ್ಗೆ ಮುಂದಾಗಿರುವಂಥದ್ದು. ರಂಜಿತ್, ಓಕೆ, ಥ್ಯಾಂಕ್ ಯು ವಿಜಯ್ ನಿಮ್ಮೆಲ್ಲ ಮಾಹಿತಿಗಾಗಿ. ಬಹಳ ಪ್ರಮುಖವಾಗಿ ಎರಡು ಕಾಂಗ್ರೆಸ್ ಪಾಳೆಯದಲ್ಲಿ ಬಹು ದಿನಗಳಿಂದಲೂ ಕೂಡ ಚರ್ಚೆಯಲ್ಲಿತ್ತು, ಮತ್ತೆ ಅಸಮಾಧಾನ ಗೊಂದಲದ ಗೂಡಾಗಿತ್ತು. ಒಂದು ನಿಗಮ ಮಂಡಳಿಗಳಿಗೆ ಅಧ್ಯಕ್ಷರ ನೇಮಕ, ಮತ್ತೊಂದು ಕೆಪಿಸಿಸಿ ಇದೊಂದು ಪುನರ್ರಚನೆ ವಿಚಾರ. ಸದ್ಯಕ್ಕೆ ಇವೆರಡೂ ಕೂಡ ಹೈಕಮಾಂಡ್ ಅಂಗಳದಲ್ಲಿದೆ. ಮುಖ್ಯಮಂತ್ರಿಗಳು ಹೋಗಿದ್ದಾರೆ, ಡಿಸಿಎಂ ಹೋಗಿದ್ದಾರೆ. ಇವತ್ತು ಒಂದು ತಾರ್ಕಿಕ ಅಂತ್ಯಕ್ಕೆ